ಸೊ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, if the third and sixth term upon AP are 7 and 13 respectively, find the first term and common difference. ಸೊ ಪ್ರೀವಿಯಸ್ ಅಲ್ಲಿ ಏನು ಮಾಡಿದ್ರು, ಫಸ್ಟ್ ಟರ್ಮ್ ಕೊಟ್ಟಿದ್ರು, ಲಾಸ್ಟ್ ಟರ್ಮ್ ಕೊಟ್ಟಿದ್ರು, ಡಿಫರೆನ್ಸ್ ಗೊತ್ತಿರಲಿಲ್ಲ. ಬಟ್ ಇವಾಗ ಏನು ಮಾಡಿದ್ದಾರೆ, ಥರ್ಡ್ ಟರ್ಮ್ ಮತ್ತೆ ಸಿಕ್ಸ್ತ್ ಟರ್ಮ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದಿ ಫಸ್ಟ್ ಟರ್ಮ್. ಸೊ ಫಸ್ಟ್ ಟರ್ಮ್ ಅಂದ್ರೆ ಯಾವುದು, ಎ ಅಂಡ್ ಕಾಮನ್ ಡಿಫರೆನ್ಸ್. ಸೊ ಕಾಮನ್ ಡಿಫರೆನ್ಸ್ ಅಂದ್ರೆ ಡಿ. ಸೊ ಫೈಂಡ್ ಔಟ್ ಮಾಡ್ತಾರೆ ಯಾವುದು, ಫಸ್ಟ್ ಸೊ ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ, ಇವೆರಡು ಕೂಡ ಫೈಂಡ್ ಔಟ್ ಮಾಡಬೇಕು. ಬಟ್ ಈಗ ಎಷ್ಟು ಬರುತ್ತೆ ವ್ಯಾಲ್ಯೂಸ್, ಎರಡು ಕೊಟ್ಟಿದ್ದಾರೆ ನೋಡಿ, ಎರಡು ಟರ್ಮ್ ಕೇಳ್ತಿರೋದು. ಸೊ ಈಗ ಫಸ್ಟ್ ಒನ್ ಕನ್ಸಿಡರ್ ಮಾಡಿದ್ರೆ ಇಫ್ ದ ಥರ್ಡ್, ಸೊ ಇದನ್ನ ಸದ್ಯಕ್ಕೆ ಬಿಡಿ, ಈಗ ಈ ಸ್ಟೇಟ್ಮೆಂಟ್ ಬಿಡಿ. ಇಫ್ ದ ಥರ್ಡ್ ಟರ್ಮ್ ಅಪಾನ್ AP ಆರ್ 7. ಸೊ ಮೀನಿಂಗ್ ಏನು, ಸೊ ಥರ್ಡ್ ಪೊಸಿಷನ್ ಇರೋದು ಯಾವುದು 7, ಸಿಕ್ಸ್ತ್ ಪೊಸಿಷನ್ ಇರೋದು 13. ಸೊ ಈಗ ಹೇಳ್ತಿರೋದು ಯಾವ್ದು, ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಈಗ ಸೊ ಇದನ್ನ ಫಸ್ಟ್ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ನನಗೆ ಫಸ್ಟ್ ಒನ್ ಗೊತ್ತಿಲ್ಲ, ಈ ವ್ಯಾಲ್ಯೂ ಗೊತ್ತಿಲ್ಲ ನನಗೆ. ಬಟ್ ಅವ್ರು ಹೇಳ್ತಿರೋದೇನು ಥರ್ಡ್ ಪೊಸಿಷನ್. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಈ ಪೊಸಿಷನ್ ಅಲ್ಲಿ ಸೊ ವ್ಯಾಲ್ಯೂ ಏನಾಗಿದೆ 7 ಆಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಅಗೇನ್ ಫಸ್ಟ್ ಒನ್ ಗೊತ್ತಿಲ್ಲ ನನಗೆ ಪೊಸಿಷನ್, ಸಮಥಿಂಗ್ ಸಿಕ್ಸ್ತ್ ಟರ್ಮ್ ಅಲ್ಲಿ ಸೊ ಇದು ವ್ಯಾಲ್ಯೂ ಹೇಳ್ತಿರೋದು, ನಾನು ಪೊಸಿಷನ್ ಹೇಳ್ತಿರೋದು ಸಿಕ್ಸ್ತ್ ಪೊಸಿಷನ್ ಅಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ 30. ನನಗೇನ್ ಬೇಕು, ಎ ಟರ್ಮ್ ಬೇಕು, ಫಸ್ಟ್ ಟರ್ಮ್ ಬೇಕು, ಅಗೇನ್ ಡಿಫರೆನ್ಸ್ ಬೇಕು. ಸೊ ಡಿಫರೆನ್ಸ್ ಇತ್ತಲ್ಲ ನಿಮಗೆ ವ್ಯಾಲ್ಯೂ ಸಿಗುತ್ತಾ, ಸೊ ಎ ಸೊ ಕಂಟಿನ್ಯೂ ಆಗುತ್ತೆ 13, ಸೊ ಇಲ್ಲಿ ಕಂಟಿನ್ಯೂ ಆಗುತ್ತೆ 17. ಸೊ ಅರ್ಥ ಆಯ್ತಾ ಹೇಳಿದವರು ಸ್ಟೇಟ್ಮೆಂಟ್ ಯಾವ ತರ ಅನ್ನೋದು. ಸೊ ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ ಬರೀಬೇಕಂದ್ರೆ ಯಾವ ತರ ಬರೀತೀರಾ ಈಗ, ಇಫ್ ದಿ ಥರ್ಡ್ ಟರ್ಮ್. ಸೊ ಥರ್ಡ್ ಟರ್ಮ್ ಅಂದ್ರೆ ಏನು, ಟಿ ಅನ್ನ ಎನ್, ಸೊ n is equal to ಸೊ ಎಷ್ಟು 3. ಸೊ ಈಗ ಹೇಳ್ತಿರೋದು ಸೊ ಟಿ ಎನ್ ಥರ್ಡ್ ಟರ್ಮ್ ಅಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ 7. ಸೊ ಫೈಂಡ್ ಔಟ್ ಮಾಡಬೇಕಿರೋದು ಯಾವುದು, ಎ ಜೊತೆಗೆ ಡಿ ಕಾಮನ್ ಡಿಫರೆನ್ಸ್. ಸೊ ಇದು ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಯಾವುದು, ಹೇಗೆ n is equal to 6. ಸೊ ನೆಕ್ಸ್ಟ್ ಆ 13 ಅನ್ನೋದೇನು, ಸಿಕ್ಸ್ತ್ ಪೊಸಿಷನ್ ಅಲ್ಲಿ ವ್ಯಾಲ್ಯೂ ಏನು ಬರುತ್ತೆ 13. ಸೊ ಅರ್ಥ ಆಯ್ತಾ ಈಗ, ಸೊ ಈಗ ಅರ್ಥ ಆಗಿದೆ ಇದನ್ನ. ಸೊ ಅಗೇನ್ ಫೈಂಡ್ ಔಟ್ ಮಾಡ್ತಾ ಇರೋದು ಫಸ್ಟ್ ಟರ್ಮ್ ಜೊತೆಗೆ ಕಾಮನ್ ಡಿಫರೆನ್ಸ್. ಸೊ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ Tm is equal to a plus n minus 1 into d. ಸೊ ಫಸ್ಟ್ ಇದನ್ನ ಮಾತ್ರ ಕನ್ಸಿಡರ್ ಮಾಡಿ ಈಗ. ಸೊ n ಅಂದ್ರೆ ಏನಿದೆ, ಸಾರಿ n ಅಂದ್ರೆ ಏನು ಇದಕ್ಕೆ 3 ನಾ. ಸೊ ನೆಕ್ಸ್ಟ್ a ವ್ಯಾಲ್ಯೂ ಗೊತ್ತಿದ್ಯಾ, ಸೊ ನೆಕ್ಸ್ಟ್ n ವ್ಯಾಲ್ಯೂ 3 minus 1, d ವ್ಯಾಲ್ಯೂ ಗೊತ್ತಿದ್ಯಾ, ಅಗೇನ್ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಬಟ್ ಇವಾಗ ಏನಾಗಿದೆ, t3 ವ್ಯಾಲ್ಯೂ ಗೊತ್ತಿದ್ಯಾ, ಸೊ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಏನು 7 is equal to a plus so 2 into d. So consider the equation 1. So ಈ ಕ್ವೆಶ್ಚನ್ ಬಗ್ಗೆ. ಸೊ ನೆಕ್ಸ್ಟ್ ಯಾವುದು, ಸೆಕೆಂಡ್ ಒನ್. ಸೊ ಅಗೇನ್ ಇದು ಕೂಡ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ಮುಲಾಗೆ. ಸೊ ಅಗೇನ್ t ಏನಂದ್ರೆ ಇಲ್ಲಿ n ವ್ಯಾಲ್ಯೂ ಎಷ್ಟಿದೆ, ಸೆಕೆಂಡ್ ಒನ್ n ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 6. a ವ್ಯಾಲ್ಯೂ ಗೊತ್ತಿದ್ಯಾ, ಅಗೇನ್ ಫೈಂಡ್ ಔಟ್ ಮಾಡಬೇಕು. ಸೊ n ವ್ಯಾಲ್ಯೂ 6 minus 1 into d. ಸೊ ನೆಕ್ಸ್ಟ್ t6 6th ಪೊಸಿಷನ್ ಇರೋ ವ್ಯಾಲ್ಯೂ ಎಷ್ಟು 13 is equal to a plus 5d. consider equation 2. ಸೊ ಅರ್ಥ ಆಯ್ತಲ್ವಾ ಯಾವ ತರ ಬರ್ಕೊಳ್ಳೋದು ಅನ್ನೋದು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಎಲಿಮಿನೇಷನ್ ಮೆಥಡ್. ಸೊ ಈಗ ಏನ್ ಮಾಡ್ತೀರಾ, ಫಸ್ಟ್ ಇಕ್ವೇಷನ್ so a plus 2d is equal to 7, a plus 5d is equal to 13. ಸೊ ಎಲಿಮಿನೇಷನ್ ಮೆಥಡ್ ಏನು ಮಾಡ್ತೀರಾ, ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, ಮೈನಸ್ ಇದ್ರೆ ಪ್ಲಸ್. ಸೊ ಎಲ್ಲ ಕಡೆ ಪ್ಲಸ್ ಇರೋದ್ರಿಂದ ಏನಾಗುತ್ತೆ, ಮೈನಸ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, a ಕ್ಯಾನ್ಸಲ್ ಆಗುತ್ತಾ. ಸೊ ನೆಕ್ಸ್ಟ್ 2d ಗೆ 5d ಹೋದ್ರೆ ಎಷ್ಟಾಗುತ್ತೆ, ಮೈನಸ್ 3d. ಅಗೇನ್ 7 ಗೆ ಮೈನಸ್ 13 ಹೋದ್ರೆ ಮೈನಸ್ 6. ಸೊ
So d is equal to minus 6 by minus 3. D is equal to minus 2 na plus 2 na? So minus minus cancel ಆಗಿ d is equal to 2. So next ಏನು ಮಾಡ್ತೀರಾ? ಒಂದು ವ್ಯಾಲ್ಯೂ ಸಿಕ್ತು ನಿಮಗೆ, ಕಾಮನ್ ಡಿಫರೆನ್ಸ್ ಸಿಕ್ತು, ಬಟ್ ಫಸ್ಟ್ ಟರ್ಮ್ ಬೇಕಲ್ವಾ? ಸೊ ಫಸ್ಟ್ ಟರ್ಮಿಗೆ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ d in any one equation. ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ ಗೆ ಮಾಡಿ d ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ ಕನ್ಸಿಡರ್ ದಿ ಈಕ್ವೇಷನ್ ಫಸ್ಟ್. ಸೊ ಅಗೇನ್ a ವ್ಯಾಲ್ಯೂ ಬೇಕಾಗಿರೋದು 2 into 2 is equal to 7. So a plus 4 is equal to 7. A is equal to 7 minus 4. A is equal to 3. So ಸಿಗ್ತಾ ನಿಮಗೆ ವ್ಯಾಲ್ಯೂ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಏನು ಮಾಡ್ತೀರಾ? a ಮತ್ತೆ d ವ್ಯಾಲ್ಯೂ ನ ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ LHS is equal to RHS ಅಂತ ಚೆಕ್ ಮಾಡಿ. ಫಸ್ಟ್ ಒನ್ ಗೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಆಗುತ್ತಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಹೇಳ್ತಿರೋದು. ಸೊ ಇಲ್ಲಿ ಮಾಡಿದ್ರೆ 3 plus 2 into 2 4. 4 plus 3 is equal to 7. ಸೊ ಅರ್ಥ ಆಯ್ತಾ? ಕೇಳಿದ್ದೇನು? ಕಾಮನ್ ಡಿಫರೆನ್ಸ್ ಮತ್ತೆ ಫಸ್ಟ್ ಟರ್ಮ್. ಸೊ ಫೈಂಡ್ ಔಟ್ ಮಾಡಿದ್ರೆ a ಅನ್ನೋದು ಫಸ್ಟ್ ಟರ್ಮ್ ಆದ್ರೆ ಕಾಮನ್ ಡಿಫರೆನ್ಸ್ ಏನಾಗುತ್ತೆ? ಸೊ ಎಷ್ಟಾಗುತ್ತೆ? 2. ಸೊ ಈಗ ಅಕಸ್ಮಾತ್ AP ಬರಿಬೇಕು ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕಿತ್ತು ಅಂದ್ರೆ ಏನು ಮಾಡ್ತೀರಾ? ಸೊ ಈ ಕ್ವೆಶ್ಚನ್ ಕೇಳಿಲ್ಲ, ಅಕಸ್ಮಾತ್ ಕೇಳಿದ್ರೆ ಸೊ ಕಾಮನ್ ಜನರಲ್ ಫಾರ್ಮುಲಾ ಏನು? a plus b a plus 2d. ಸೊ ಸಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಏನಂದ್ರೆ 3. ಸೊ 3 plus 2 3 plus 2 into 2. So next 5. So 7. So ಈಗ ಕ್ವೆಶ್ಚನ್ ಚೆಕ್ ಮಾಡ್ಕೊಳ್ಳಿ. ಥರ್ಡ್ ಟರ್ಮ್ ಆಫ್ ದಿ ಸೊ ಥರ್ಡ್ ಟರ್ಮ್ ಇನ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 1 2 3 ಅಂತ. ಸೊ ಸಿಗ್ತಾ ನಿಮಗೆ ವ್ಯಾಲ್ಯೂ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಯ್ತಾ ನಿಮಗೆ? ಅದೇ ತರನೇ 6th ಬರುತ್ತೆ. ಸೊ 6th ಏನಾಗಬೇಕು ಅಂತ ಕೊಟ್ಟಿರೋದು 13 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಸೊ 3 plus 3 ಇಂದ ಆಗುತ್ತಲ್ವಾ? 3 into 2. ಸೊ ಏನಾಗುತ್ತೆ? 6. ಸೊ ನೆಕ್ಸ್ಟ್ 3 plus 4 into d. ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 3 plus 8. ಸೊ ಏನಾಗುತ್ತೆ? 3 5 7 9 11. ನೆಕ್ಸ್ಟ್ ಏನು ಬರುತ್ತೆ? 13. 13 ಪೊಸಿಷನ್ ಎಲ್ಲಿದೆ ನೋಡಿ? 1 2 3 4 5 6. ಸೊ ಗೊತ್ತಾಯ್ತಾ? ಜಸ್ಟ್ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾತ್ರ ಹೇಳ್ತಿರೋದು. ಸೊ ಅರ್ಥ ಆಗಿದೆ? ಇದು ಎರಡು ಅರ್ಥ ಆಗಿದೆಯಾ? So next one, if tenth term of an AP is minus 25 and 17th term is minus 46. Find AP. Find AP. ಸಿವಿಯರ್ ಕಟ್ಟಿದ್ರೆ ಪ್ರೀವಿಯಸ್ ಕ್ವೆಶ್ಚನ್ ಈ ಕ್ವೆಶ್ಚನ್ ಡಿಫರೆನ್ಸ್ ಮಾಡಿ. ಅಲ್ಲಿ ಸೇಮ್ ವ್ಯಾಲ್ಯೂಸ್ ಅಂದ್ರೆ ಟರ್ಮ್ಸ್ ಕೊಡ್ತಾ ಹೋದ್ರು, ಬಟ್ ಕೇಳಿದ ಕ್ವೆಶ್ಚನ್ ಲಾಸ್ಟಿಗೆ ಫೈಂಡ್ ದ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಅಂತ ಕೇಳಿದಷ್ಟೇ. ಇಲ್ಲೂ ಕೂಡ ಅಪ್ ಟು ಇಲ್ಲಿ ತನಕ ಸೇಮ್ ಇದೆ. ಸೊ ಮುಂದಿನ ಏನಾಯ್ತು? ಕ್ವೆಶ್ಚನ್ ಚೇಂಜ್ ಆಯ್ತು. ಸೊ ಏನು? ಫೈಂಡ್ AP ಅಂತ ಕೇಳಿದ್ರು. ಸೊ AP ಬೇಕಂದ್ರೆ ಫಸ್ಟ್ ಸ್ಟುಡ್ ಏನು ಫೈಂಡ್ ಔಟ್ ಮಾಡಬೇಕು? A ಮತ್ತೆ D. ಸೊ ಅಲ್ಲಿ ಇಷ್ಟು ಗೊತ್ತಾಯ್ತಾ ಕ್ವೆಶ್ಚನ್ ಯಾವ ತರ ಅನ್ನೋದು? ಪ್ರೀವಿಯಸ್ಲಿ ಏನು ಸಪರೇಟ್ ಕೇಳಿದ್ರು ಡೈರೆಕ್ಟ್ ಆಗಿ ಕೇಳಿದ್ರು ನಿಮಗೆ, ಬಟ್ ಇಲ್ಲಿ ಏನು ಮಾಡಿದ್ದಾರೆ? ಆ A ಮತ್ತೆ D ನ ಫೈಂಡ್ ಔಟ್ ಮಾಡಿ ಹೇಳ್ತಾರೆ ಇಂಡೈರೆಕ್ಟ್ ಆಗಿ ಏನದು
ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ಔಟ್ ಮಾಡಬೇಕಂದ್ರೆ ಮೀನಿಂಗ್ ಏನು, ಮಸ್ಟ್ ಅಂಡ್ ಶುಡ್ a ಮತ್ತೆ d ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲೇಬೇಕು. ಸೊ ಈಗ ಫಸ್ಟ್ ಒನ್, ಸೊ ಯಾವ್ದಕ್ಕೆ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಸೊ ಫಸ್ಟ್ ಒನ್ 10th term upon AP is -25. ಸೊ ಏನಾಗುತ್ತೆ ವ್ಯಾಲ್ಯೂಸ್ ಏನಾಗುತ್ತೆ? n is equal to 10. ಸೊ ನೆಕ್ಸ್ಟ್ ಈ -25 ಅಂದ್ರೆ ಏನದು? ಎಂಡ್ ಪಾಯಿಂಟ್ ವ್ಯಾಲ್ಯೂ. ಸೊ ಏನದು? tn. ಸೊ ನಾನು n ಜೊತೆ ಡೈರೆಕ್ಟ್ 10 ಅಂತ ಬರೆಯಬಹುದು. ಈಗ t10 is equal to -25. ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದು a ಗೊತ್ತಿಲ್ಲ, again d is equal to question mark. ಸೊ ಅದು ಒಂದಾಯ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, and 17th term is -46. ಸೊ ಈಗ ವ್ಯಾಲ್ಯೂ n is equal to 17. ಸೊ ಅಲ್ಲಿ -46 ಅನ್ನೋದು ಏನದು? ಸೊ tn. ಸೊ t17 is equal to -46. again a ಫೈಂಡ್ ಔಟ್ ಮಾಡಬೇಕು, d ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡ್ತೀರಾ? ಫಾರ್ಮುಲಾಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಸೊ tn is equal to a plus n minus 1 into d. ಸೊ ಈಗ ಫಸ್ಟ್ ಒನ್ಗೆ n ವ್ಯಾಲ್ಯೂ ಏನಾಗುತ್ತೆ? t10 is equal to a ವ್ಯಾಲ್ಯೂ ಗೊತ್ತಿಲ್ಲ, n ವ್ಯಾಲ್ಯೂ ಗೊತ್ತಿದೆ ಅಲ್ವಾ? 10 minus 1 into d. ಸೊ t10 ವ್ಯಾಲ್ಯೂ ಕೊಟ್ಟಿದಾರಲ್ವಾ? -25 is equal to a plus 19. ಸೊ ಏನು ಮಾಡ್ತೀರಾ? ಕನ್ಸಿಡರ್ ಈಕ್ವೇಷನ್ 1. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಸೊ ಎಷ್ಟದು? t17 is equal to a plus n ವ್ಯಾಲ್ಯೂ ಏನು? 17. ಸೊ ನೆಕ್ಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ t17. ಸೊ -46 is equal to a plus 16d. ಕನ್ಸಿಡರ್ ಈಕ್ವೇಷನ್ 2. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಎಲಿಮಿನೇಷನ್ ಮೆಥಡ್. So first equation a plus 9d is equal to -25. So a plus 16d is equal to -46. ಸೊ ಇದೇ ಮಾಡ್ತೀರಾ? ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಚೇಂಜ್ ಆಗುತ್ತೆ ಸೈನ್. ಮುಂಚೆ ಏನಾಗಿತ್ತು? ಎರಡು ಕಡೆ ಪ್ಲಸ್ ಪ್ಲಸ್ ಬಂದಿತ್ತು, ಮೈನಸ್ ಮಾಡಿದ್ವಿ. ಬಟ್ ಇವಾಗ ಏನಾಗಿದೆ? ಇಸ್ ಈಕ್ವಲ್ ಟು ಆದ್ಮೇಲೆ ಮೈನಸ್ ಬಂದ್ಬಿಟ್ಟಿದೆ. ಸೊ ಅವಾಗ ಏನಾಗುತ್ತೆ? ಅದು ಪ್ಲಸ್ ಗೆ ಕನ್ವರ್ಟ್ ಆಗುತ್ತೆ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು 2 ಕ್ಯಾನ್ಸಲ್ ಆಗುತ್ತಾ? ಪ್ಲಸ್ ಮೈನಸ್. ಸೊ ಇಲ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ? -70. ಸೊ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ 21. So d is equal to 21 by -7. So d is equal to ಎಷ್ಟು ಬರುತ್ತೆ? -3. So next a ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ so replace the value of d in any one equation. So a plus 9d is equal to -25. So a plus 9. So d value ಏನಾಗಿದೆ? -3. So ಈಗ ಏನಾಗುತ್ತೆ? a is equal to -25 plus 27. So value a is equal to 2. So ಇದು ನಿಮಗೆ ಏನಕ್ಕೆ ಬೇಕು? ಅವ್ರು ಕೇಳಿರೋ AP ಫೈಂಡ್ ಔಟ್ ಮಾಡಕ್ಕೆ ಬೇಕು. ಸೊ ಈಗ ಈ a ಮತ್ತೆ d ವ್ಯಾಲ್ಯೂ ಫೈಂಡ್ ಔಟ್ ಕರೆಕ್ಟ್ ಆಗಿರೋ ಚೆಕ್ ಮಾಡಕ್ಕೆ ಏನು ಮಾಡ್ತೀರಾ? ಕ್ಲಾಸ್ ಮಲ್ಟಿಪ್ಲಿಕೇಶನ್ ಗೆ ಜಸ್ಟ್ ಈ ವ್ಯಾಲ್ಯೂಸ್ ಅನ್ನ ಯಾವ್ದಾದ್ರು ಒಂದು ಈಕ್ವೇಷನ್ ಬಿಟ್ ಮಾಡಿ. ಸೊ a ಅಂದ್ರೆ ಎಷ್ಟು? 2 ನಾ. ಸೊ 2 ಪ್ಲಸ್ 9 ಇಂಟು d ಅಂದ್ರೆ -3 is equal to ಎಷ್ಟಾಗಬೇಕು? 25 ಆಗುತ್ತಾ? 2 ಪ್ಲಸ್ ಸೊ 2 ಮೈನಸ್ 27. ಸೊ LHS is equal to RHS. ಸೊ ಈಗ ಕೇಳಿರುತ್ತೆ ಲಾಸ್ಟ್ ಗೆ AP. ಸೊ AP ಜನರಲ್ ಫಾರ್ಮುಲಾ
a comma a plus b a plus 2d ಸೊ ಅಪ್ಟು ಇಲ್ಲಿ ತನಕ ಸೊ ಲಿಮಿಟ್ ಅಂತ ಏನು ಕೇಳಿಲ್ಲ ಜಸ್ಟ್ ಸೀರೀಸ್ ಮಾತ್ರ ಕ್ರಿಯೇಟ್ ಮಾಡಿ ಅಂತ ಹೇಳಿದಾರೆ ಅಷ್ಟೇ ಸೊ ಈಗ a ವ್ಯಾಲ್ಯೂ 2 2 plus minus 3 a plus 2 into minus 3 so next 2 2 minus b so again 2 plus 2 minus 6 so ಏನಾಗುತ್ತೆ minus 1 so next to ಸೊ ಗೊತ್ತಾಯ್ತಾ ಈಗ ಇದು ಎಪಿ ರೀತಿ ಫಸ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಆನ್ಸರ್ ಬಂತು ಅಂತ ಬರೆಯೋದಲ್ಲ ಅಗೇನ್ ಅದರಲ್ಲಿ ಕಾಮನ್ ಡಿಫರೆನ್ಸ್ ಇರಬೇಕು ಸೊ 2 ಮತ್ತೆ -1 ಡಿಫರೆನ್ಸ್ ಎಷ್ಟು ಬರುತ್ತೆ 2 ಮತ್ತೆ -1 ಡಿಫರೆನ್ಸ್ 3 ಬರುತ್ತೆ 2 1 -1 ಥರ್ಡ್ ಪೊಸಿಷನ್ 3 ಬರುತ್ತೆ ಅಗೇನ್ -1 ಇಂದ -4 -3 ಬರುತ್ತೆ ಸೊ ಅದೇ ತರ ಏನಾಗುತ್ತೆ ಬರುತ್ತೆ ಕಾಮನ್ ಡಿಫರೆನ್ಸ್ ಬರ್ದಾಗ ಅವಾಗ ಏನಾಗುತ್ತೆ ಇಟ್ ಇಸ್ ಇನ್ ಎಪಿ ಫಾರ್ಮ್ ಸೊ ಅರ್ಥ ಆಯ್ತಾ ಎಲ್ಲರಿಗೂ ಇದು So next one sum to n terms. So next one sum 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 to n terms. So next general form is Sn is equal to a plus d. So ಇದು ಆ ತರದ ಜನರಲ್ ಫಾರ್ಮುಲಾ ಇತ್ತಲ್ವಾ a plus b a plus 2d ಇತ್ತಲ್ಲ ಸೊ ಅಲ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಸಮ್ ಅಂತ ತಗೊಂತಾ ಇದ್ದೀರಾ ಸೊ ಸಮ್ ಅಂದ್ರೆ ಏನು ಆಡ್ ಮಾಡ್ತಾ ಹೋಗ್ತಾರೆ ಅದು ಸೊ ಇದೇನ್ ಮಾಡಿದ್ರೆ ನೀವು ಅದನ್ನ ನಾರ್ಮಲ್ ಸೀಕ್ವೆನ್ಸ್ ಗೆ ಈಗ ಅದನ್ನ ಸೀರೀಸ್ ಅಂತ ಹೇಳಿದ್ದಾರೆ ನೆನಪಿದ್ಯಾ ಇಟ್ ಕ್ಯಾನ್ ಬಿ ಲಿಂಕ್ಡ್ ಐದರ್ ಬೈ ಯೂಸಿಂಗ್ ಪ್ಲಸ್ ಆರ್ ಮೈನಸ್ ಸಿಂಬಲ್ ಅಂತ ಹೇಳಿದ್ದೆ ಸೊ ಇದೇನ್ ಮಾಡ್ತಾ ಇದ್ದಾರೆ ಅವರು ಪ್ಲಸ್ ಸಿಂಬಲ್ ಯೂಸ್ ಮಾಡ್ಕೊಂಡು ಲಿಂಕ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ a plus b plus a plus 2d plus a plus 3d so up to ಎಲ್ಲಿ ತನಕ so a plus so up to ಎಲ್ಲಿ ತನಕ ಕರ್ಕೊಂಡು ಹೋಗೋದು ತರ n t ಸೊ ಅರ್ಥ ಆಯ್ತಾ ಸೊ ಇದನ್ನೇ ಇನ್ನು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀಬಹುದು ಅಂದ್ರೆ Sn is equal to n by 2 into 2a plus n minus 1 into d. So ಇದು ಸಿಂಪ್ಲೆಸ್ಟ್ ಫಾರ್ಮ್ ಸೊ ಈ ಶುದ್ಧ ಬರೆಯೋ ಬದಲು ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ Sn is equal to n by 2 into 2a plus n minus 1 into d. Again terms explanation ಅಂದ್ರೆ ಏನು Sn ಅಂದ್ರೆ ಏನಾಗುತ್ತೆ sum of n terms. So next again n by 2 ಅಂದ್ರೆ ಎಷ್ಟು ಟರ್ಮ್ ಕೊಟ್ಟಿರ್ತಾರಲ್ಲ ಆ ಟರ್ಮ್ ನಂಬರ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ಸೊ again a ಅಂದ್ರೆ ಫಸ್ಟ್ ಟರ್ಮ್ d ಅಂದ್ರೆ ಕಾಮನ್ ಡಿಫರೆನ್ಸ್ ಸೊ ಎರಡೂ ಕೂಡ ಡಿಫರೆನ್ಸ್ ಅರ್ಥ ಆಯ್ತಲ್ವಾ ಸೊ ಅಲ್ಲಿ t and n ಇಲ್ಲಿ s ಅಂದ್ರೆ ಏನು ಗೊತ್ತಾಯ್ತಾ
ಅಲ್ಲಿ ನಿಮಗೆ ಸೀರೀಸ್ ಕೊಟ್ಟಿರಲ್ಲ, ಜಸ್ಟ್ ನಂಬರ್ ಕೊಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ, ಯೂಸಿಂಗ್ ಪ್ಲಸ್ ಸಿಂಬಲ್ ಅನ್ನು ಯೂಸ್ ಮಾಡ್ಕೊಂಡು ಕನೆಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್, ಸೊ ಪ್ರಾಬ್ಲಮ್ ಕೊಡಿ. Find the sum of first 10 natural numbers. Find the sum of first 10 natural numbers. ಸೊ ಕೇಳ್ತಿರೋದು ಈಗ ಏನು ಕೇಳಿದ್ರೆ ಸೀರೀಸ್ ಕೊಟ್ಟಿಲ್ಲ, ಏನೋ ಕೊಟ್ಟಿಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿಲ್ಲ, ಎಂಡ್ ಪಾಯಿಂಟ್ ಗೊತ್ತಿಲ್ಲ. ಅವ್ರು ಕೇಳ್ತಿರೋದೇನು, ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಯಾವ್ದು ಬರುತ್ತೆ? ಸೊ 0 ಇಂದ ಸ್ಟಾರ್ಟ್ ಆಗುತ್ತಾ 1 ಇಂದ ಸ್ಟಾರ್ಟ್ ಆಗುತ್ತಾ? 0 ಬರುತ್ತಾ? ರಿಯಲ್ ನಂಬರ್ ಅಂದ್ರೆ ಸೊ ರಿಯಲ್ ನಂಬರ್ ಅಂದ್ರೆ 0 ಬರುತ್ತಾ? ಸೊ ಫಸ್ಟ್ ಕೇಳ್ತಿರೋದೇನಿದು, ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಯಾವುದೇ ಕಾರಣಕ್ಕೂ ಕೂಡ ಸ್ಟಾರ್ಟ್ ಆಗೋದಾಗಿಲ್ಲ 1 ಇಂದನೇ. ಸೊ 1 ಸ್ಟಾರ್ಟ್ ಆಯ್ತು, ಅಪ್ ಟು ಎಲ್ಲಿ ತನಕ ಕೇಳ್ತಾ ಇರೋದು 10. ಸೊ ಯಾವ ತರ ಬರೀಬಹುದು ಈಗ? ಸೊ 1 10. ಸೊ ಗೊತ್ತಾಯ್ತು ಹೇಳಿದ ಈಗ ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದ್ರಿಂದ 1 ಸ್ಟಾರ್ಟ್ ಆಗುತ್ತೆ, 10 ಗೆ ಎಂಡ್ ಆಗುತ್ತೆ. ಇಲ್ಲ ಅಕಸ್ಮಾತ್ 20 ಇಂದ ಕೇಳಿದ್ರೆ 20 ಇಂದ ಕೇಳ್ತಿರೋ ಬರೀಬಹುದು ಇದು. ಬಟ್ ಇವ್ರು ಕೇಳ್ತಿರೋದೇನು ಜಸ್ಟ್ 10. ಸೊ ನ್ಯಾಚುರಲ್ ನಂಬರ್ಸ್ 1 2 3 4 5 6 7 8 9 ಅಪ್ ಟು ಇಲ್ಲಿ ತನಕ ಬರುತ್ತೆ. ಈಗ ಅವ್ರು ಕೇಳ್ತಿರೋದೇನು, ಸಮ್ ಕೇಳ್ತಾ ಹೋಗ್ತಾ ಇದ್ದಾರೆ. ಸೊ ಈಗ ಸಮ್ ಫಾರ್ಮುಲಾ ಏನು? Sn is equal to n by 2 into 2n plus n minus 1 into d. ಸೊ ನಿಮಗೆ ಗೊತ್ತಾಗಿದೆ ಅಲ್ವಾ, ಈ ಸೀರೀಸ್ ಗೊತ್ತಾಯಿತು. ಅವರು ಇಂಗ್ಲಿಷ್ ವರ್ಡ್ಸ್ ಕೊಡ್ತಾರೆ, ಇವಾಗ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಅಲ್ಲಿ ಬರ್ಕೊಂಡಿದ್ದೀರಾ. ಸೊ ಈಗ ಈ ಫಾರ್ಮುಲಾಕ್ಕೆ ಬೇಕಾಗಿರೋ ನಂಬರ್ ಸಿಗತ್ತಾ? ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ ನಂಬರ್ಸ್ ನಿಮಗೆ ಇಲ್ಲಿ ಸಿಗತ್ತಾ? ಈ ಸೀರೀಸ್ ಸಿಗತ್ತಾ? ಸೊ ಯಾವ್ದು ಸಿಗುತ್ತೆ ನಿಮಗೆ? ಫಸ್ಟ್ ಟೈಮ್ ಯಾವಾಗಲೂ ಕೂಡ ಏನಾಗಿರುತ್ತೆ a. ಸೊ ವ್ಯಾಲ್ಯೂ ಎಷ್ಟು? 1. ಸೊ ನೆಕ್ಸ್ಟ್ ಯಾವ ವ್ಯಾಲ್ಯೂ ಬೇಕು? ಕ್ವಶ್ಚನ್ ಅರ್ಥ ಮಾಡ್ಕೊಳ್ಳಿ. ಕೇಳ್ತಿರೋದು ಸಮ್ ಅಂತ ಕೇಳ್ತಾ ಇದ್ದಾರೆ, ಸಮ್ ಆಫ್ n ಟರ್ಮ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಮ್ ಆಫ್ n ಟರ್ಮ್ಸ್ ಬದಲು ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ ಅಂತ ಕೇಳ್ತಿರೋದು. ಸೊ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ ಅಂದ್ರೆ 10 ಅನ್ನೋದೇನು? ಎಂಡ್ ಪಾಯಿಂಟ್ ಅದು. ಸೊ ಎಂಡ್ ಪಾಯಿಂಟ್ ಅಲ್ಲಿ ಬಟ್ ಏನದು? ಪೊಸಿಷನ್ ಅಲ್ಲ ಕೇಳ್ತಿರೋದು ಅವರು, ಅಪ್ ಟು 10 ತನಕ ಅಂತ ಕೇಳ್ತಿರೋದು ಅಷ್ಟೇ, ಅದು ಪೊಸಿಷನ್ ಅಲ್ಲ ಅವ್ರು ಹೇಳ್ತಿರೋದು. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್ ಆಯ್ತಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ ನೀವು ಆಡ್ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳ್ತಿರೋದು. 10 ನಂಬರ್ಸ್ ನೀವು ಇದನ್ನು ಕೌಂಟ್ ಮಾಡಿ, 1 2 3 4 5 6 7 8 9 10. ಸೊ ಏನದು 10 ಅನ್ನೋದು ನಂಬರ್ ಆಫ್ ಟರ್ಮ್ಸ್. ಸೊ ಅವಾಗ ಏನಾಗುತ್ತೆ, n is equal to 10. ಸೊ ನೆಕ್ಸ್ಟ್ ಬೇಕಾಗಿರೋದು ಯಾವುದು? d. ಸೊ d ಅಂದ್ರೆ ಕಾಮನ್ ಡಿಫರೆನ್ಸ್. ಸೊ ಎಷ್ಟು ಬರ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ಕೂಡ? d is equal to 2 minus 1 ಅಂದ್ರೆ d is equal to 1. ಸೊ ಅಷ್ಟು ವ್ಯಾಲ್ಯೂ ಸಿಗ್ತಾ ನಿಮಗೆ, a ವ್ಯಾಲ್ಯೂ, n ವ್ಯಾಲ್ಯೂ, ಸೊ ನೆಕ್ಸ್ಟ್ d ವ್ಯಾಲ್ಯೂ ಸಿಗ್ತಲ್ವಾ ಅಷ್ಟನ್ನು? ಸೊ ನೆಕ್ಸ್ಟ್ ಈಗ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಸೊ n ವ್ಯಾಲ್ಯೂ ಏನಾಗುತ್ತೆ ಈಗ? ಸಮ್ ಆಫ್ 10 ಟರ್ಮ್ಸ್. ಸೊ 10 by 2. ಸೊ 2 into a ವ್ಯಾಲ್ಯೂ ಎಷ್ಟಿದೆ? 1 plus 10 minus 1 into d. So d value again 1. So ಇದು ಎಷ್ಟಾಗುತ್ತೆ? 5 into 2 plus 9 into 1. So 5 into 2 plus 9. So next 5 into 11 55. So yes, sum of
10 natural number is 55. So add ಮಾಡ್ತಾ ಹೋಗಿ 1 plus 2 plus 3 plus 4 plus ಅದನ್ನ ಆಡ್ ಮಾಡ್ತಾ ಹೋಗಿ 10th ಪೊಸಿಷನ್ ಅಲ್ಲಿ ಬರೋ ವ್ಯಾಲ್ಯೂ ಯಾವುದು 55. ಸೊ ಅರ್ಥ ಆಯ್ತಾ ಹೇಳಿದೀಗ? ಅರ್ಥ ಆಗ್ತಾ ಇಲ್ಲ ಯಾರಿಗೆ ಗೊತ್ತಾಗ್ಲಿಲ್ಲ?